ಸಮುದಾಯದ ಬಗ್ಗೆ. ಯಾಕೆ ಅಂದ್ರೆ ಈ ಸಮುದಾಯ ನಾವು ಮಾತ್ರ ಬದುಕಲ್ಲ, ನಮ್ಮ ಸುತ್ತಲೂ ಇರ್ತಕ್ಕಂಥವನ್ನು ಕೂಡ ಬದುಕಿಸೋದಕ್ಕೆ ನಾವು ದಾರಿ ತೋರಿಸ್ತೇವೆ, ಜೊತೆಯಲ್ಲಿರ್ತೇವೆ. ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಸಮುದಾಯ ಯಾವುದಾದ್ರೂ ಇದ್ರೆ ಅದು ಒಕ್ಕಲಿಗ ಸಮುದಾಯ ಅಂತ ನಾನು ಬಹಳ ಗರ್ವದಿಂದ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಟಿ ಹೊಸಳ್ಳಿ ಇತಿಹಾಸದಲ್ಲಿ ಬಹಳ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥ ದಿನ ಆಗಿ ಮಾರ್ಪಟ್ಟಿದೆ. ಇದಕ್ಕೋಸ್ಕರವಾಗಿ ನಮ್ಮ ಈ ಊರಿನ ಎಲ್ಲ ಸಂಘ ನಡೆಸ್ಕೊಂಡು ಎಲ್ಲ ಯುವಕರು ಏನು ಮಾಡಿ ಒಗ್ಗಟ್ಟಾಗಿ ಬಂದು ಈ ಕೆಲಸ ಮಾಡಬೇಕಂತ ನಿಂತ್ಕೊಂಡು ಕುಗ್ರಾಮ ಅಂತ ಒಂದು ಹಿಂಜರಿದಿರೇ ಮುಂದೆ ನಿಂತು ಎಲ್ಲ ಒಟ್ಟಾಗಿದ್ದರೆ ಏನು ಸಾಧನೆ ಮಾಡಿ ತೋರಿಸ್ಬೋದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಉದಾಹರಣೆಯಾಗಿದೆ. ಎಲ್ಲರೂ ಸರ್ವಾನುಮತದಿಂದ ಎಲ್ಲ ಕೆಲಸಗಳನ್ನು ಮಾಡಿ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ರೈತಾಪತಿ ಜನರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಡೆಸ್ಕೊಟ್ಟು ಅದು ಬೇರೆ ಸುಧಾಕರಣ್ಣವರು ಬಂದು ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ನಮ್ಮ ಊರನ್ನು ಗುರುತಿಸಿ ಇಲ್ಲಿ ಆಗು ಹೋಗುಗಳ ಬಗ್ಗೆ ತಿಳ್ಕೊಳೋದಕ್ಕೆ ನೀವು ಏನೇ ಇದ್ದರೂ ನಾವು ಕರೀರಿ, ನಾವು ಬರ್ತೀವಿ ಅನ್ನೋಂಥ ಭರವಸೆ ಕೊಟ್ಟು ಹೋಗಿದ್ದಾರೆ. ಈ ಕಾರ್ಯಕ್ರಮ ಈ ಮಟ್ಟಕ್ಕೆ ಬರೋದಕ್ಕೆ ಎಲ್ಲರ ಪರಿಶ್ರಮ ಏನಿದೆ ಅವ್ರಿಗೆಲ್ಲನೂ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತು ಅಭಿನಂದನೆ ನೋಡಿಸ್ತಾ ಇದ್ವಿ. ಇದೇ ರೀತಿ ಒಗ್ಗಟ್ಟಾಗಿ ಎಲ್ಲ ಕಾರ್ಯಕ್ರಮಗಳು ಇದೇ ಥರ ನಡ್ಸ್ಕೊಂಡು ಹೋಗ್ಬಿಟ್ಟು ಈ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೂ ಮಾದರಿ ಗ್ರಾಮವಾಗಿ ನಡೆಯೋ ಥರ ನಡ್ಸ್ಕೋಬೇಕಾಗಿ ಎಲ್ಲರೂ ಕೇಳ್ಕೊತೀನಿ. ಅಂತಂದರೆ ಹುಡುಗರು ಒಂದೊಂದು ಇವಾಗ ಹೊಸ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು 10 ರಿಂದ 15 ದಿವಸದಿಂದ ಮಾಡ್ತಾನೇ ಇದ್ದಾರೆ. ಸುಮಾರು ಒಂದು ವಾರದಿಂದ ಅಂತೂ ಭಾಳ ನಿದ್ದೆ ಇದ್ದೀರಿ. ಈವನ್ನು ಗ್ರಾಮ ಪಂಚಾಯತಿ ಮಾಡುವಂಥ ಕೆಲಸ ಈ ಯುವಕರು ಮಾಡಿದ್ದಾರೆ. ದಾರಿಗಳಲ್ಲೂ ಎಲ್ಲನೂ ಕ್ಲೀನ್ ಮಾಡೋದಿರ್ಬೋದು, ಸ್ವಚ್ಛತೆ ಮಾಡೋದಿರ್ಬೋದು, ಎಲ್ಲ ಮನೋ ಇಚ್ಛೆಯಿಂದ ಬಂದುಬಿಟ್ಟು ಅವ್ರು ನಮ್ಮ ಕೆಲಸ ಅನ್ನೋದನ್ನ ಬೇರೆ ಕೆಲಸ ಬಿಟ್ಟು ಈ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಯುವಕರೆಲ್ಲ ಬಂದು ಈ ಕೆಲಸ ಮಾಡಿದ್ದಾರೆ. ಇದು ಬಹಳ ಅತ್ಯುತ್ತಮವಾದ ಕೆಲಸ, ಬಹಳ ಶ್ಲಾಘನೀಯವಾದ ಕೆಲಸ ಅಂತ ಹೇಳ್ತೀವಿ. ಇಂಥ ಯುವಕರು ನಾವೆಲ್ಲ ಹೊಂದಿದ್ದೀವಿ ಅಂತ ಅನ್ನೋದಕ್ಕೆ ನಾವೆಲ್ಲ ಖುಷಿ ಪಡಬೇಕಾಗಿರೋಂಥದ್ದೇ. ಅಂದರೆ ಗ್ರಾಮದಲ್ಲಿ ಹಂತ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಆಚರಣೆ. ಈ ಬಾರಿ ಭಾಳ ಅದ್ಧೂರಿಯಾಗಿ ಮಾಡೋದಕ್ಕೆ ಹೆಜ್ಜೆ ಇಟ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಮುಂದೆ ಹೀಗೆ ಬೆಳೀತಾ ಹೋಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಆಶಿಸ್ತೀವಿ. ಆರ್ ಗಂಗಾಧರಪ್ಪ ಸರ್ಕಾರದಿಂದ ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಗೆ ಇವರೆಲ್ಲ ಸ್ಫೂರ್ತಿದಾಯಕವಾಗಿದ್ದಾರೆ. ನಾವೆಲ್ಲ ಕೆಲಸ ಮಾಡ್ತೀವಿ ಒಟ್ಟಿಗೆ, ಎಲ್ಲ ಒಗ್ಗಟ್ಟಲ್ಲಿ ಬಲ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ನಾವು ಒಟ್ಟಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ. ಹಳ್ಳಿಯಿಂದ ದಿಲ್ಲಿವರೆಗೂ ನಮ್ಮ ಹೆಸರನ್ನು ತಗೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ಭಾಳ ಖುಷಿಯಿಂದ ಹೇಳ್ತೀವಿ. ಕೆಂಪೇಗೌಡ ಜಯಂತಿ ಈ ಅದ್ಧೂರಿಯ ಕಾರ್ಯಕ್ರಮ ಮಾಡುವುದು ತುಂಬ ಒಳ್ಳೆಯದೇ. ಹಾಗಾಗಿ ಮಾಡೋಂಥ ಒಂದು ರೀತಿಯಲ್ಲಿ ಊರಿನ ಸ್ವಚ್ಛತೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕಾರ್ಯಕ್ರಮ ವಿಜೃಂಭಣೆ ಮಾಡೋದು ಅಲ್ಲದೆ ಸ್ವಚ್ಛತೆಯೂ ಹಾಗೆ ಮಾಡಿದ್ದಾರೆ. ಅದು ತುಂಬ ಖುಷಿ ಆಯಿತು. ಕೆಂಪೇಗೌಡ ಜಯಂತಿ ಮಾಡೋದ್ರಿಂದ ಎಲ್ಲ ಜನಾಂಗದವ್ರನ್ನೂ ಒಗ್ಗಟ್ಟಾಗಿ ತೊಗೊಂಡೋಗಲಿ, ಬರೀ ಒಂದೇ ಒಂದು ಜನಾಂಗದವ್ರು ತೊಗೊಂಡೋದಕ್ಕಿಂತ ಎಲ್ಲ ಜನಾಂಗದವ್ರನ್ನೂ ಒಗ್ಗಟ್ಟಾಗಿ ತೊಗೊಂಡೋಗಿ ಕೆಂಪೇಗೌಡವ್ರಿಗೆ ಒಂದು ಸ್ಫೂರ್ತಿ ಆಗಲಿ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಆ ಒಂದು ಸ್ಫೂರ್ತಿ ಆದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಎಲ್ಲರಿಗೂ ಆ ಅಭಿಪ್ರಾಯ ಬರಲಿ. ಜೈ ಕೆಂಪೇಗೌಡ. ಖುಷಿಯಾಗುತ್ತೆ. ಎಲ್ಲ ಜನಾಂಗದವರು ಸೇರ್ತಾ ಇದ್ದಾರೆ. ಎಲ್ಲ ಯುವಕರು ಮಾಡೋದ್ರಿಂದ ತುಂಬ ಖುಷಿ ಆಯಿತು. ಇದೇ ಥರ ಎಲ್ಲ ಒಂದು ಕಾರ್ಯಕ್ರಮಗಳು ಮಾಡಲಿ. ಬೇರೆ ಕೆಂಪೇಗೌಡ ಜಯಂತಿ ಅನ್ನೋದು ಒಂದೇ ಅಲ್ಲ, ಪ್ರತಿಯೊಂದು ಜಯಂತಿ ಆಗ್ಬೋದು, ಪ್ರತಿಯೊಂದು ಕಾರ್ಯಕ್ರಮ ಆಗ್ಬೋದು. ಕುಗ್ರಾಮ ಅಂದವರೆ ಮುಂದೆ ಒಂದು ದಿನ ನಮ್ಮ MP ಸಾಹೇಬರು ಬಂದಾಗ ಈ ಕುಗ್ರಾಮ ನಾನು 10 ವರ್ಷದಿಂದ ಬಂದೆ, ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅನ್ಬೇಕು, ಹಂಗೆ ಅಭಿವೃದ್ಧಿಗಳಾಗಬೇಕು, ಅವರಿಂದ ನಾವು ಮಾಡಿಸ್ಕೊಬೇಕು ಅಭಿವೃದ್ಧಿ ಕಾರ್ಯಕ್ರಮನ. ಅದಕ್ಕೆಲ್ಲರೂ ಇಲ್ಲಿರೋ ಯುವಕರು ಸ್ಫೂರ್ತಿ ಕೊಡಬೇಕು. ಒಗ್ಗಟ್ಟಿನಲ್ಲಿ ಬಲ ಇದೆ. ಜೈ ಕೆಂಪೇಗೌಡರು, ಜೈ ಹಿಂದೂ. 27ನೇ ತಾರೀಕು ಅಂದರೆ ಹೋದ ತಿಂಗಳ 27ನೇ ತಾರೀಕೆ ನಮ್ಮ ಗ್ರಾಮದಲ್ಲಿ ಕೆಂಪೇಗೌಡ ಜಯಂತಿ ಮಾಡಬೇಕು ಅಂತ ಇದ್ರಿ. ಆ ಒಂದು ಮಾಡುವ ಒಂದು ಸಂದರ್ಭದಲ್ಲಿ ಎಲ್ಲ ಮುಖಂಡರೆಲ್ಲ ಸೇರಿ ಮಾತಾಡಿದ್ರು. ಏನು ಮಾತಾಡಿದ್ರು, ಯಾವಾಗಲೂ ಒಂದು ನಾರ್ಮಲಾಗಿ ಮಾಡೋದಕ್ಕಿಂತ ಈ ಬಾರಿ ಒಂದು ವಿಜೃಂಭಣೆ ರೀತಿಯಲ್ಲಿ ಎಲ್ಲರೂ ಸುತ್ತಮುತ್ತ ಗ್ರಾಮದೆಲ್ಲರೂ ನಮ್ಮ ಟಿ ಹೊಸಳ್ಳಿ ಒಂದು ಗ್ರಾಮನ ಗುರುತಿಸಲಿ, ಆ ಉದ್ದೇಶದಿಂದ ಯಾರಾದರೂ ಅತಿ ಪ್ರಭಾವಿ ಆಗಲಿ ಇಲ್ಲ ಗಣ್ಯ ವ್ಯಕ್ತಿಗಳನ್ನ ಕರೆಸೋಣ ಅಂತ ಯೋಜನೆ ಮಾಡಿದ್ರು. ಎಲ್ಲರೂ ಸಹ ಒಂದಿನ ಕೂತು ಮಾತಾಡಿ ಎಲ್ಲರೂ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದ್ರಿ. ತದನಂತರ ನಮ್ಮ ಒಂದು ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯಕರ್ತರು ಎಲ್ಲರೂ ಸಹ ಹೋಗಿ ಸುಧಾಕರ್ ಸರ್ನ ಒಂದಿನ ಮೀಟ್ ಮಾಡಿ ಕೇಳ್ಕೊಂಡ್ರಿ. ಸರ್ ಹೀಗೆ ನಮ್ಮೂರಲ್ಲಿ ಮಾಡ್ತಾಯಿದ್ದೀರಿ, ನೀವು ಬರಲೇಬೇಕು ಅಂತೇಳ್ರಿ. ನೋಡಪ್ಪ, ಈಗ ನನಗೆ ತುಂಬ ಕೆಲಸ ಇದೆ, ಶನಿವಾರ ಭಾನುವಾರ ನೀವು ಯಾವಾಗಲಾದರೂ ಕರೀರಿ, ನಾನು ಬಂದೇ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರ ಒಂದು ಮಾರ್ಗದರ್ಶನದ ಮುಖಾಂತರ ನಾನು 14ನೇ ತಾರೀಕು ಫ್ರೀ ಬರ್ತೀನಿ ಅಂತ ಹೇಳಿದ್ರ ಉದ್ದೇಶದಿಂದ ಈ ಒಂದು 14ನೇ ತಾರೀಕು ನಮ್ಮ ಟಿ ಹೊಸಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಮಾಡಿದ್ದೀರಿ. ಅದು ತುಂಬ ವಿಜೃಂಭಣೆ ರೀತಿಯಲ್ಲಿ. ಮೊದಲನೇ ವರ್ಷ ತುಂಬ ಸರಳವಾಗಿ ಮಾಡಿದ್ರಿ, 2ನೇ ವರ್ಷ ಅದಕ್ಕಿಂತ ಒಂದು ಸ್ವಲ್ಪ ಪರವಾಗಿಲ್ಲ. ಈ ವರ್ಷ ತುಂಬ ವಿಜೃಂಭಣೆ ರೀತಿಯಲ್ಲಿ ಕೆಂಪೇಗೌಡ ಜಯಂತಿಯನ್ನು ನಮ್ಮ ಗ್ರಾಮದಲ್ಲಿ ಮಾಡಿದ್ದೀರಿ.